ಜಸ್ಟ್ ಸೊ ಸರ್, ನಂಗೆ ಹಾಡ್ ಹೇಳೋದಂದ್ರೆ ತುಂಬಾ ಇಷ್ಟ. ಹಾಡ್ ಹಾಡೋರಂದ್ರೆ ಇನ್ನೂ ಇಷ್ಟ. ನೀನ್ ನನಗ್ ಬೇಡ, ನಾನಿನ್ನ ದೂರ ಹೋಗ್ಲೇಬೇಕು. ಟಿವಿ ಅಲ್ವಾ? ಹಲ್ಬೇಡ ಶ್ರಾವಣಿ, ತಗೋ ಕಳಕಾಯಿ ತಿನ್ನು, ತಗೋ ಹಲ್ಬೇಡ ಶ್ರಾವಣಿ. ಲೇ, ಇವಳೆಂತಾರೆ ಇವಳು ಸೀರಿಯಲ್ ನೋಡೋ ಹುಚ್ಚಲ್ಲಿ ಕಡ್ಲೆಕಾಯಿ ಬಾಯಿಗೆ ಹೋಗ್ತಾ ಇತ್ತೋ ಇಲ್ಲ ಸೈಡ್ಗೆ ಹೋಗ್ತಾ ಇತ್ತೋ ಅಂತ ಒಂದು ಗೊತ್ತಿಲ್ದಾರ ಇನ್ವಾಲ್ವ್ ಆಗ್ಬಿಟ್ಟವಳೆ. ಲೇ ಲೇ ಲೇ, ಆಡ್ ಬಂದ್ಮೇಲೆ ಮಾತಾಡ್ತೀನಿ, ಸುಮ್ಮನೆ. ಆಡ್ ಬಂತು, ಕೆಲ್ಸಕ್ಕೆ ಬಾರ್ದವ್ರು ಗಂಡನ ತರ ಅವಾಗ ಆಡ್ ಬರುತ್ತೆ. ಬೇಜಾರು ಸರ್. ನೀವ್ ಯಾವಾಗ ಬಂದ್ರಿ? ಈಗ ತಾನೆ ನನ್ ಜೊತೆ ಮಾತಾಡ್ದಲ್ಲೇ. ಅಯ್ಯೋ, ನಾನು ಆಡು ಅನ್ಕಂಡೆ. ಸೀರಿಯಲ್ ಹುಚ್ಚಿರ್ಬೇಕು, ಆದ್ರೆ ಇಷ್ಟೊಂದು ಇರಬಾರ್ದು ಕಣೆ. ಎದ್ದು ಒಳಗಡೆ ಬಗ್ಗೆ ರಿಮೋಟ್ ಕೊಡು, ನಾನ್ ನ್ಯೂಸ್ ನೋಡ್ಬೇಕು. ನಾನ್ ನಿಮಗ್ ಡೈವರ್ಸ್ ಬೇಕಾದ್ರೆ ಕೊಡ್ತೀನಿ, ಅದ್ರ ರಿಮೋಟ್ ಮಾತ್ರ ಕೊಡಲ್ಲ. ಎಂತ ಪರಿಸ್ಥಿತಿ ಬಂದ್ಬಿಟ್ಟಪ್ಪ ಈ ಗಂಡಸರ್ ಜೀವನ. ಪತಿಯೇ ಪ್ರತ್ಯಕ್ಷ ದೈವ ಅಂತ ಬದುಕ್ತಾ ಇರೋ ಹೀರೋಯಿನ್ ಫಾಲೋ ಮಾಡ್ತಾ ಇದ್ದೀನಿ. ಡಿಸ್ಟರ್ಬ್ ಮಾಡಬೇಡಿ, ಹೋಗಿ ನೀವು ಆ ಕಡೆ. ಸೀರಿಯಲ್ ಅಲ್ಲಿ ಪತಿಯೇ ಪ್ರತ್ಯಕ್ಷ ದೈವ ಅಂತ ಪೂಜೆ ಮಾಡ್ತೀರಾ, ಈ ಗಂಡ ಪ್ರತ್ಯಕ್ಷ ಆದ್ರೆ ಒಳ್ಳೆ ದೆವ್ವ ನೋಡಂಗ್ ನೋಡ್ತಿರಲ್ರ. ಅಲ್ಲ, ಗಂಡ ಬಂದಿದ್ದೀನಿ ಮರ್ಯಾದೆ ಕೊಣ. ಅಬ್ಬೋ, ಇವನ್ ಬಂದ ತಕ್ಷಣ ಸರ್ಗಲ್ಲಿ ಮಕ ಒರೆಸ್ಬಿಟ್ಟು ಕಾಪಿನೋ ಟೀನೋ ತಂದು ನಿನ್ ಗಂಟ್ಲಿಗೆ ಸುರಿಯಕ್ಕಾಗತ್ತ ನಾನು? ಅಮ್ಮ, ನೀನ್ ಆ ಕೆಲ್ಸಗಳೇನು ಮಾಡಕ್ಕೆ ಹೋಗ್ಬೇಡ. ಸಾರ್ ಬೆಳಿಗ್ಗೆಯಿಂದ ಸಂಜೆ ತನಕ ಸೀರಿಯಲ್ ನೋಡ್ತಾಳೆ, ದನ ತಿನ್ನಂಗ್ ತಿನ್ಕ ಕೂತಿರ್ತಾಳೆ. ರಾತ್ರಿ ಹೊತ್ತಾದ್ರೆ ಸಾಕು ಮಕ ಕೊಡ್ಬಿಡ್ತೀರಿ. ಇಷ್ಟು ಆಗ್ಬಿಡ್ಬೇಕು ನೀನ್. ಹೆಂಗಾದ್ರೆ ನಿನ್ ಜೊತೆ ನಾನು ಹೆಂಗೆ ಸಂಸಾರ ಮಾಡೋದು? ಅಯ್ಯೋ ರೀ, ಬೇಜಾರ್ ಮಾಡ್ಕೋಬೇಡಿ. ನಿಮ್ಗಿಂತ ಸೀರಿಯಲ್ ಅಂತ ಹೊರದಲ್ಲ, ಬೇಕಾಗಿಲ್ಲ, ನಾನು ಆಫ್ ಮಾಡ್ತೀನಿ. ನಿನ್ನಂತೆ ಹೆಂಡತಿ ಪಡೆಯಕ್ ನಾನು ಪುಣ್ಯ ಮಾಡಿದೆ ಕಣೆ. ನಾ ಹಾಡ್ ಹೇಳ್ತೀನಿ, ತಾಳಾಕಿ. ಹಾಡ್ ಹೇಳ್ತೀಯ? ಮಾಡ್ತೀನಿ ನೋಡ್ಗೆ. ಏನ್ ಮಾಡ್ತಿದ್ದೀರಾ? ಅಲ್ಲೇ ತಾಳ ಹಾಕ್ಬಿಟ್ಟು ಬರ್ತೀನಿ. ಬಾಗ್ಲು ತಾಳ ಅಲ್ಲ, ಸರಿಗಮ ಪದನಿಸಾ ತಾಳ, ಈ ತಾಳ. ಲೇ, ನೀನ್ ಆಡೋ ಹಾಡಿಗೆ ನಾನು ಹೋಗಿ ಆ ತಾಳನೇ ಹಾಕ್ಬೇಕು ಕಣೆ, ಈ ತಾಳ ಹಾಕಕ್ಕಾಗಲ್ಲ. ಆ ತಾಳ ಹಾಕ್ಲಿಲ್ಲ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನ್ಯಾಣ ಹಾಕೊಂಡೆ ಸೊತ್ತೋಗ್ಬಿಡ್ತಾರ ಅಷ್ಟೇ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಹತ್ತರಂಗ ಪ್ರಾಣ. ನೀನ್ ಹಾಡು ಹೇಳ್ತಾರಕ್ಕ ಅಡ್ಗೆ ಮನೇಲಿ ಪಾತ್ರೆ ಎಲ್ಲ ಉದ್ರೋಗಿ ಪ್ರಳಯ ಎಲ್ಲ ಆಗಿ ಭೂಕಂಪನೆ ಆಗ್ಬಿಡುತ್ತೆ ಅಷ್ಟೇ. ಈಗ ನೀನ್ ಹಾಡಂತೆ ಹಾಡು, ನೀನ್ ಹಾಡಿಗೆ ಏನಾರ ಬಸ್ರಿ ಹೆಂಗಸನ್ನ ಮುಂದೆ ಕೂರಿಸ್ಬಿಟ್ಟಿದ್ರೆ ಅಲ್ಲೇ ಡೆಲಿವರಿ ಆಗ್ಬಿಡೋದೆ ಏನೋ. ಏನ ಮೊದ್ಲೇ ಹೇಳ್ಬೇಕು ತಾನೆ ಬಾ. ನಾ ಏನೋ ಹೇಳ್ಬೇಕಿತ್ತು. ಹೇಳು ಸಾಯಿ. ನಾನು ರಚಿತಾ ಮೇಡಮ್ ತರ ದೊಡ್ಡ ಹೀರೋಯಿನ್ ಆಗ್ತೀನಲ್ವಾ? ನಗುವುದು ಅಳುವುದು ನೀವೇ ಹೇಳಿ. ನೀನು ರಚಿತಾ ಮೇಡಮ್ ತರ ಹೀರೋಯಿನ್. ನಾರ್ಮಲ್ ಆಗಿ ಎಲ್ಲರೂ ಪೋಸ್ಟ್ರಿಗೆ ಹುಡುಗರ ಕೈಯಲ್ಲಿ ತೊಪ್ಪೆ ಓಡಿಸ್ತಾರೆ. ಇವಳೇನಾರ ಹೀರೋಯಿನ್ ಆಗ್ಬಿಟ್ರೆ ಹಸುನೆ ಓಡೋಗಿ ಪೇಚಕ್ ಅಂತ ತೊಪ್ಪೆ ಹಾಕ್ಬಿಡುತ್ತೆ ಅಷ್ಟೇ. ನೋಡು ಮುಸುಡಿ, ಹೀರೋಯಿನ್ ಆಗ ಮುಸುಡಿ ಅಂತೆ, ಮುಸುಡಿ. ಕ್ಯಾಮೆ ನೋಡಿ ಹೋಗೆ. ಅವ್ವ, ಇವಳು ಡೈಲಾಗ್ ನ ಕೇಳ್ಬಿಟ್ಟು ನೋಡಲಿ ನಮ್ಮ ಜಡ್ಜಸ್ ಹೋಸ್ಟ್ ಎಲ್ಲರೂ ದಿಗ್ಭ್ರಮೆ ಆಗ್ಬಿಟ್ಟವ್ರೆ. ಸರ್, ಒಂದು ನಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಯ ತನಕ ನಮ್ಮನ್ನ ಕಾಯುತ್ತೆ. ಅದೇ ಈ ಹೆಣ್ಮಕ್ಳು ಮದ್ವೆ ಆಗ್ಬಿಟ್ರೆ ಸಾಯ ತನಕ ನಾವು ನಾಯಿಗಳಾಗಿ ಇವ್ರನ್ನ ಕಾಯ್ಬೇಕು. ಇದು ನಮ್ ಗಂಡಸರ ಪರಿಸ್ಥಿತಿ. ನನ್ನ ಮುಖ್ಯ. ಯಾರ ಇದು ಕಪಿ ಸೈನ್ಯಲೇ? ಸರ್ ನಾವು ಆರ್ಕೆಸ್ಟ್ರಾ ಅವರು ಪಕ್ಕದಲ್ಲೇ ಹಾಡಕ್ ಬಂದಿದ್ದೀವಿ. ಕತ್ಲಾಗ್ಬಿಡ್ತು, ಇವತ್ತೈತಿ ಇಲ್ಲೇ ಉಳ್ಕೊಂತೀವಿ. ಒಂದು ರೂಮ್ ಕೊಡಿ. ಅದಕ್ಕೆ ನಾನು ಆಸ್ತಿನ ಫುಲ್ ಬರ್ಕೊಟ್ಬಿಡ್ತೀನಿ ಬಿಡು. ಅಷ್ಟು ಒಳ್ಳೆಯವರ ನೀವು?
ಆಸ್ತಿ ಬರ್ಕೊಡ್ಬೇಕಂತೆ ಆಸ್ತಿ. ಈ ನನ್ನ ಮಗ ಈ ಕಪಿ ಗುಂಪನ ಕರ್ಕ ಬಂದ್ಬಿಟ್ಟು ಜಾಗ ಕೊಡು ಅಂತ ಕೇಳಕ್ಕಿದ್ದೇನೆ. ಲಾಡ್ಜೇನೋ ಸಂಸಾರಸ್ಥರು ಮನೆ ಕಣ ಆಯ್ತು ಲೇ ಬಗಾಚೆ. ಯಾಕಷ್ಟು ಕೋಪ ಮಾಡ್ಕೊಂತೀರಿ ಸರ್? ಈಗ ನಿನಗೆ ಇಲ್ಲಿ ಜಾಗ ಇಲ್ಲ, ಮುಚ್ಕೊಂಡು ಹೋಗಿ. ಏನ್ ಗೊತ್ತಾ, ಏನಾದ್ರು ರಿಯಾಕ್ಷನ್ ನನ್ನ ಹೆಂಡತಿ ನೋಡ್ಬಿಟ್ಟು ಅಪ್ಪ ಸರ್ ನಮ್ಮೂರಲ್ಲಿ ಒಬ್ಳು ಸುಷ್ಮಿತಕ್ಕ ಅಂತ ಅವಳೆ. ಅವಳ ಮನೆಗೆ ಹೋದಲ್ಲ ಇಟ್ಟಿಟ್ಟು ಉಪ್ಪಿನಕಾಯಿ ಕೊಡೋಳು. ಅದನ್ನ ನೆಕ್ಬಿಟ್ರೆ ಅಂತ ಬರ್ತಿತ್ತು, ನೋಡ್ ನೆನಪಾಗ್ಬಿಡ್ತು ಸರ್. ಏನಾಗ ಸರ್ ಹೌಸ್ ವೈಫಾ? ಇಲ್ಲ ನನ್ನ ವೈಫು. ನನ್ನ ಮಗನೇ ಏನ್ ಕಣ್ಣು ಆ ಕಡೆ ಹೋಗ್ತಾ ಇದೆ, ಕಣ್ಣು ಕಿತ್ತಾಕ್ಬಿಡ್ತೀನಿ. ಯಾವನ ಆರ್ಕೆಸ್ಟ್ರಾದವನಂತ ಕಣೆ ಹಾಡು ಹೇಳ್ತೀನಿ ಅಂತ ಬಂದವನೆ. ಹಾಡು ಹೇಳ್ತಾರೆ ಅಂತ ತಕ್ಷಣ ಹೋಗಿ ತಪ್ಕೊಬಿಡ್ತಾಳಲ್ಲ ಸರ್. ಹಿಂಗ ಹಾಡು ಹೇಳೋರ್ನೆಲ್ಲ ನೀನ್ ತಪ್ಕೊಳಕ್ ಹೋದ್ರೆ ನಾಳೆ ಗುರು ಸರ್ರು ಬರ್ತಾರೆ, ನಾಳೆ ಸಾಧು ಕೋಕಿಲ ಸರ್ರು ಬರ್ತಾರೆ, ನಾಳೆ ರವಿಚಂದ್ರನ್ ಬಂದ್ಬಿಟ್ಟು ಎಲ್ಲ ಪೀಸ್ ಪೀಸ್ ಅಂದ್ಬಿಡ್ತಾರೆ ಅಷ್ಟೇ. ಮುಸಡಿ ನೋಡಿ ಮುಸಡಿ. ಏನ್ ನನ್ ಮಕ್ಕಳು ನೀವು, ತಬ್ಕತೀನಿ ಅಂದಿದ್ದಕ್ಕೇನೆ ಸ್ತಬ್ಧರಾಗ್ಬಿಟ್ಟಿದ್ದೀರಾ. ಇನ್ನೇನಾರ ತಬ್ಕಾಬಿಟ್ಟಿದ್ರೆ ಮೂಕ ಸ್ತಬ್ಧರಾಗ್ಬಿಡ್ತೀವಿ. ಏಯ್ ಒಂದ್ ಮಳೆ ಮಲ್ಗೆ ಹೋಗ್ ತಂದ್ ಕೊಡ್ತೀನಿ. ಒಳ ಕರ್ಕ ಹೋಗಿ ಡ್ಯಾನ್ಸ್ ಆಡ್ಲಾ? ಅಂತದೆ ಬಮ್ಮ ಜಾಗ ಇಲ್ಲ. ಅವ್ರನ್ನೇನಾದ್ರೂ ಮನೆ ಆಚೆ ಕಳ್ಸಿದ್ರೆ ಈ ರಬ್ಬರ್ ಬಂಡಲ್ ಅಂತ ಕೆಲಸ ಮಾಡ್ಬೇಡ ಕಡೆ ಪ್ಲೀಸ್. ಬಂದೊಂದ್ ಮೂಲೆಯಲ್ಲಿ ಕೂತ್ಕೊಳ್ರ. ನೋಡಿದ್ರ ನಮ್ಮ ಯಜಮಾನ್ರಿಗೆ ನನ್ನಂದ್ರೆ ಎಷ್ಟಿಷ್ಟ ಅಂತ. ಅಮ್ಮ ನಿನ್ ಮೇಲೆ ಪ್ರೀತಿನೂ ಇಲ್ಲ, ಬದನೆಕಾಯಿನೂ ಇಲ್ಲ. ಮೊದ್ಲೇ ಹೆಂಗ್ಸರು ಬೋಯ್ತವನೆ ಅಂತ ಆಲ್ರೆಡಿ ಕಂಪ್ಲೇಂಟ್ ಐತೆ. ನೀನು ನ್ಯಾಣ ಹಾಕೊಂಡ್ ಸೋತೋಗ್ಬಿಟ್ರು ಬಳ್ಳಾರಿ ಜೈಲ್ಗೆ ಹಾಕ್ಬಿಡ್ತಾರೆ. ಆಮೇಲೆ ರಚಿತಾ ಮೇಡಮ್ಗೆ ಯಾರು ದಿಕ್ಕು? ಕರೆಕ್ಟ್, ಅವ್ರು ಯಾರ್ ದಿಕ್ಕು ನೋಡಿ, ಅವ್ರು ನಿಮ್ಮನ್ನೇ ಮಾತಾಡ್ಸ್ಬೇಕು ಅಂತ ನೋಡ್ತೀರ ನೋಡಿ. ಬಂದು ಹೇಳದೆ ಬೇಡ, ನನ್ನ ಮಕ್ಕಳು ನಿಮ್ಮ ಆಕ್ಷನ್ಗೆ ಬಿದ್ದು ಓಡೋಗ್ಬಿಟ್ಟು. ನಾನು ನಿಮ್ಗೆ ಒಂದು ಹಾಡು ಹೇಳ್ಕೊಡ್ಲಾ? ಹೇಳ್ಕೊಡಿ. ಓಕೆ. ದೂರದಿಂದ ಬಂದಂತ ಸುಂದರಾಂಗ ಜನ, ನೋಟದಲ್ಲಿ ಸೂರಗೊಂಡ ಅಂತರಂಗ ಪ್ರಾಣ, ನೀನೇ ನಾನು ನಾನು ನೀನೇ ನಾನು ನಕಣೆ ನನ್ನ ದೇವರಾಣೆ. ಬಾಲರೇ ಇವ ತೀರ ಮೋಸಗಾರ, ಬಾಲರೇ ಇವ ಬಾರಿ ಮೋಸಗಾರ. ಏನೇ ಮಾಡ್ತಾ ಇದ್ಯಾ ನೀನು? ಮೇಡಮ್ ನೀವು ಸಖತ್ತಾಗಿ ಆಡಿದ್ರಿ ಮೇಡಮ್. ಮೇಡಮ್ ನಿಮ್ ವಾಯ್ಸ್ ಸೇಮ್ ಟೈಟಾನಿಕ್ ಹೀರೋಯಿನ್ ವಾಯ್ಸ್ ಇದ್ದಂಗಿತ್ತು ಮೇಡಮ್. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ. ಮೇಡಮ್ ಸರ್ ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಟಿವಿ ಇದ್ರು ಆನ್ ಮಾಡಿಲ್ಲ. ಯಾಕೆ ನೀವು? ನಾನ್ ಟಿವಿ ಆನ್ ಮಾಡಲ್ಲ ಕಣ. ಟಿವಿ ಆನ್ ಮಾಡಿದ್ರೆ ತಲೆನೋವು ಬರ್ಸುತ್ತೆ. ಅದೇ ತಲೆನೋವಿಗೆ ಯಾವ ಮಾತ್ರೆ ನುಂಗ್ಬೇಕು ಅಂತ ಟಿವಿನೇ ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ. ಅದಕ್ಕೆ ನಾನು ಆನ್ ಮಾಡಲ್ಲ. ಮುಚ್ಕೊಂಡು ಹೋಗಿ ಸೈಲೆಂಟ್ ಆಗಿ ಮಲ್ಕೋ. ಸರಿ ಸರ್. ಸೈಲೆಂಟ್ ಆಗಿ ಮಲಗಿದ್ದು ನಾಯಿ ತರ ಎದ್ದು ಒಯ್ತಾ ಇರ್ಬೇಕು. ಸರಿ ಸರ್, ಅರ್ಥ ಆಯ್ತಾ? ಏಯ್ ತಪೇಸ್ ಮಕ ನೋಡು. ಹುಷಾರಾಗಿ ಮಲ್ಕೊಳ್ಳಿ. ಏನಾದ್ರೂ ಬೇಕಾದ್ರೆ ನಾನು ಯಾವ್ದೀಗ ಆರ್ಕೆಸ್ಟ್ರಾ ಫ್ಯಾಮಿಲಿನ ಕರ್ಕ ಬಂದ್ಬಿಟ್ ನಾನು ಮಲ್ಕಳ. ಅಲ್ಲಿ ಸರ್ ಅವ್ರ ಮಗ ಗುಲಾಬ್ ಜಾಮೂನ್ ತರ ಇದೆ, ಅವ್ರ ಕೂದಲು ನೋಡಿ ನೂಡಲ್ಸ್ ತರ ಇದೆ. ಏಯ್ ಗುರು ಸರ್ನ ನೋಡಿದ್ರೆ ನೋಡಿ ಸರ್ ಎಷ್ಟು ಹ್ಯಾಂಡ್ಸಮ್ ಆಗವ್ರೆ ಅಂತ ಹೇಳ್ಬೇಕು. ಈ ತಿಂಡಿ ಪೋತಿಗೆ ಗುರು ಸರ್ ಮಕ ಗುಲಾಬ್ ಜಾಮೂನ್ ತರ, ಕೂದ್ಲು ನೋಡಲ್ ತರ ಕಾಣಿಸ್ತೈತಲ್ಲಪ್ಪ. ಲೇ ತಿಂಡಿ ಪೋತಿ ಸುಮ್ಮನ್ ಮಲ್ಕೋ. ಅಲ್ಲಿ ಚಂದಮಾಮ ನೋಡಿ. ನೋಡ್ದೆ ಏನೀಗ? ತಂದ್ಕೊಡ್ರಿ. ಅದನ್ನ ತಂದ್ ನಿನ್ ಕೈ ಕೊಟ್ಬಿಡ್ತೀನಿ. ಭೂಮಿ ಏನ್ ನಿಮ್ಮ ಅಪ್ಪ ರುದ್ರಮಣಿ ಸುತ್ತನ? ನೀವು ಆ ಕಡೆ ತಿರ್ಕೊ ಮಲ್ಕೊಂಡ್ರೆ ನಂಗೆ ಭಯ ಆಗುತ್ತೆ. ನಾನೇನಾದ್ರೂ ಈ ಕಡೆ ತಿರುಗ್ಬಿಟ್ರೆ ನಾನು ಸತ್ಯ ಹೋಯ್ತೀನಿ. ಸುಮ್ಮನಿಕೋ ನಿನ್ ಮುಖ ನೋಡಕ್ ಆಗಲ್ಲ. ನನಗೇನು ಆಗಿಲ್ಲ. ಇವಳಂತಾರೆ ಇವಳು ನನ್ಗೇನೋ ಪ್ರಾಬ್ಲಮ್ ಇದೆ ಅಂತ ಒಳ್ಳೆ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಂಗ್ ಮಾಡ್ತಾವಳೆ. ನಿನ್ ಸವಾಸನೆ ಬೇಡ. ನಾನು ಆಗ್ಲೇ ಹೇಳ್ದೆ ನೀನು ಚೆನ್ನಾಗಿಲ್ಲ ಅಂತ. ಬಾ ಸುಮ್ಮನೆ. When I'm in mood, don't go dude. ಬುಟ್ಟು ಬೂಡೆ ನನ್ನಷ್ಟಕ್ಕೆ ನನ್ ಬುಟ್ಟು ಬೂಡೆ ಕೇಳೆ.
ಜೀವ ಏನ ಮಾಡ್ತಾ ಇದ್ಯಾ ಸರ್ ನಾಳೆ ಪ್ರಾಕ್ಟೀಸ್ ಇದೆ, ನಾಳೆ ಶೋಗೆ ರಿಹರ್ಸಲ್ ಮಾಡ್ಕೊಂತ ಇದೀವಿ. ಲೇ ನಿನ್ ರಿಹರ್ಸಲ್ ನನ್ಗಲ್ಲಿ ಸಿಂಕ್ ಆಗ್ತಾ ಇದೆ ಕಣ. ಸೈಲೆಂಟ್ ಆಗಿ ಸುಮ್ಮನೆ ಇರ್ಬೇಕು, ಮಾತಾಡ್ಬಾರ್ದು. ಸರಿ ಸರ್. ಜೀವ ಹೋದ ಸಾಯಿ ಸಾಕ್ಬಿಡ್ತೀನಿ. ನನ್ನ ಮಕ್ಕಳು ಏನ್ ನನಗೆ ಸಿಂಕ್ ಮಾಡ್ತಾವ್ರೆ ಹೆಂಗೆ? ಅಯ್ಯೋ ಅಲ್ಲಿ ಹಾಳಾಗೋಗ್ಲಿ ಬನ್ನಿ. ನನ್ ಕೈಲಿ ಆಗೋದು ಇಲ್ಲ, ನಾ ಬರೋದಿಲ್ಲ ಬುಡ, ನನ್ಗೆ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಏನ್ರೋ ನಿಮಗ್ ನೀವೇ ನನ್ ಕೈಲಿ ಏನು ಆಗಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ? ಏಯ್ ನಿಮ್ ಮಕ್ಕಳನ್ನ ಮಾಡ್ತೀನಿ ಕಣ್. ಅರ್ಥ ಆಯ್ತು ಸರ್. ಈಗ್ಲೇ ಹೋಗಿ ನನ್ನ ಹೆಂಡತಿಗೆ ಮಧುಚಂದ್ರ ತೋರಿಸ್ತೀನಿ ಕಣ್ರ. ನಿಜ ಹೇಳಲು ಬಾಯಿಲ್ಲ ನಮಗಿಲ್ಲಿ. ಒಂದು ಕ್ಷಣ ನೀವು ಇಲ್ಲಿ ಇರಬಾರ್ದು. ಔಟ್, ಗೆಟ್ ಔಟ್. ಅಯ್ಯೋ ರೀ ಅವ್ರು ಇಲ್ಲೇ ಇರ್ಲಿ, ನೀವು ಬಾಯ್ ಮುಚ್ಕೊಂಡಿರಿ. ಯಾಕೆ ಹಿಂಗ್ ಆಡ್ತೀರಾ? ಅವ್ರನ್ನೇನಾದ್ರೂ ಕಳ್ಸಿದ್ರೆ ನಾ ಸತ್ತೋಗ್ಬಿಡ್ತೀನಿ ಅಷ್ಟೇ. ಸುಮ್ನಿರೆ. ಲೇ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನಗೆ ಹಂಗೆ ಉರಿತಾ ಇದೆ ಕಣೆ, ಉರಿತಾ ಇದೆ. ತಗ 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 ಉರಿಯುತ್ತಿದೆ, ಎದೆ ಉರಿಯುತ್ತಿದೆ. ರಣ 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 ಹೇಳ್ತಾರೆ ಇವರು. ನಾನು ಮಾತಾಡಿದ್ರೆ ಸಾಕು ಹಾಡು ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಏ ಬನ್ನಿಲಿ ಅಣ್ಣ, ನೀವು ಸಖತ್ತಾಗಿ ಆಡ್ತೀರಾ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ. ನನ್ ಮಕ್ಳು ಮಾತಾಡಿದ್ರೆ ಸಾಕು ಇವಳೊಬ್ಳ ಶಾಖಾತಾಗಿ ಅನ್ಬಿಟ್ಲು. ಅಪ್ಪ ದೇವ್ರೆ, ಈ ಹೆಂಡತಿ ಈ ಆರ್ಕೆಸ್ಟ್ರಾದವ್ರ ಮಧ್ಯೆ ಸಿಕ್ಕಿಸ್ಬಿಟ್ಟೆ, ನನ್ ಜೊತೆ ಆಟ ಆಡ್ತಾ ಇದ್ದಿ ಆಟ. ಶಿವನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ, ಹರನೇ ನಿನ್ನ ಆಟ ಬಲ್ಲವರ್ಯಾರ್ಯಾರೋ. ಇಡೀ ಸ್ಟೇಜ್ ಮೇಲೆ ಪ್ರಪ್ರಥಮ ಬಾರಿಗೆ ನಾನು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ ಕಣ್ರ. ಇಷ್ಟ ದಿನ ಎಲ್ಲರಿಗೂ ನಾನೇ ಟಾರ್ಚರ್ ಕೊಡೋನು ಅಂತಿದ್ರು. ಈ ನನ್ನ ಮಕ್ಕಳು ಗುಂಪು ಕಟ್ಕೊ ಬಂದ್ಬಿಟ್ಟು ನನಗೆ ಟಾರ್ಚರ್ ಕೊಡ್ತಾವ್ರೆ. ನಾನು ಮಾತಾಡಿದ್ರೆ ಹಾಡು ಹೇಳ್ತಾರೆ, ಮಾಡ್ತೀನಿ ಅವ್ರಿಗೆ. ಭೋಗನ ಕಾಡಿದರೆ ಕೋಪಿಸಲು ನಿಂದಿಸಲು ಮೌನವ ಮೀರು. ಏನೋ 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 ಅಪ್ಪ ಇವ್ರು ಸಖತ್ತಾಗಿ ಆಡ್ತಾರೆ, ನಮ್ ಜೊತೆಗೆ ಸೇರ್ಸ್ಕೊಂಡ್ಬಿಡೋಣ. ನನ್ನ ಮಗನೇ ಸೇರಿಸ್ಕೊಂಡ್ಬಿಡ್ತಾರೆ ನಿಮ್ ಜೊತೆ ತೈ ಆಡಕ್ಕೆ. ಸರ್ ಇನ್ನೊಂದು ಕ್ಷಣ ನೀವು ಇಲ್ಲಿ ಬರ್ಕು. ಹೋಗ ಆಚೆ ಹೋಗ. ನಿಮ್ಗೆ ಒಬ್ಬ ಕಲಾವಿದನ್ಗೆ ಮರ್ಯಾದೆ ಕೊಡಕ್ಕೂ ಬರಲ್ಲ, ನನಗ್ ಮಗು ಕೊಡಕ್ಕೂ ಬರಲ್ಲ. ಈ ತರ ಯಾಕ್ರಿ ನನಗೆ ಅವಮಾನ ಮಾಡ್ತೀರಾ? ಅವಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ, ನಾವೆಲ್ಲರೂ ಎಂದಿಗೂ ಒಂದೇ ಆ ದೇವರ ದೃಷ್ಟಿಯಲ್ಲಿ. ನಿಮ್ಮಂತರ ಜೊತೆ ಇರೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣ್ರಿ. ನೀವೇ ತಾನೇ ಹೇಳಿದ್ದು ದುಡ್ಡು ಯಾವಾಗ್ಲಾದ್ರೂ ಬರುತ್ತೆ, ಆದ್ರೆ ಸಂಬಂಧ ಮುಖ್ಯ ಅಂತ. ಸಂಬಂಧ ಅಂದ್ರೆ ಹೇಗಿರ್ಬೇಕು? ಅದ್ರಲ್ಲಿ ಒಂದು ಅನುರಾಗ ಇರ್ಬೇಕು, ಒಂದು ಅನುಕಂಪ ಇರ್ಬೇಕು, ಒಂದು ಅನುಪಮ ಇರ್ಬೇಕಂತ ನೀವೇ ತಾನೇ ಹೇಳಿದ್ದು. ಅನುಪಮ 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 ಅನುಪಮ. ಮಾತ್ಗೇನೋ ಹೇಳ್ದೆ ಕಡೆ. ಈ ನನ್ ಮಕ್ಕಳು ನನ್ನ ಲೈಫ್ ನ ಸಿಂಕ್ ಮಾಡ್ಕೊಂಡು ಅನುಪಮ ಅನ್ಕ ಆಡ್ತಾರ ಕಡೆ. ನನಗೆ ನೀವಂದ್ರೆ ಇಷ್ಟ ಇಲ್ಲ. ನನ್ಗೆ ನೀವೇ ಬೇಡ ಅಂದ್ಮೇಲೆ ಈ ತಾಳಿ ಯಾಕೆ? ಬಿಸಾಕ್ಬಿಡ್ತೀನಿ ನಾನು, ಬೇಡ ನನ್ಗೆ. ಮುತ್ತೈದೆಯರೇ ನನ್ನ ಮಾತ ಕೇಳಿ, ತಾಳಿ ಇಲ್ಲದೆ ಬದುಕೆ ಬೇಲಿ. ಸರಿಯಪ್ಪ, ಈ ತಾಳಿ ಇಲ್ಲೇ ಇರ್ಲಿ ಬಿಡಿ. ತಾಳಿ ತಾಳಿ ಚಿನ್ನದ ತಾಳಿ, ತಾಳಿ ತಾಳಿ ಚಿನ್ನದ ನನ್ನ ಲೈಫ್ ನ ಸಿಂಕ್ ಮಾಡ್ಕೊಂಡು ನನ್ನ ಬಾಳ್ನೆ ಹಾಳು ಮಾಡ್ತಾ ಇದ್ದೀರಲ್ರ, ಸುಮ್ನೆ ಏನು ಅಂದ್ರೆ ಇನ್ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ. ನಾನು ನೀನು ನಿಮ್ಮ ನೋಡಿದ್ರೆ ಅಸೂಯೆ ಅಲ್ಲ ಕಡು, ಅಸಹ್ಯ ಬರ್ತೈತೆ. ನನ್ನ ಮಗ ಹೊರ ಮನೆ ಆಚೆ.